ಆಯುಷ್ ಟಿವಿ ಮನೆಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಇರತಕ್ಕಂಥ ಸಮಸ್ಯೆಗಳು ಅಂದರೆ ಹೆರಿಗೆ ಆದ ನಂತರ ಅವರಿಗೆ ಸನ್ನಿ ಅಂತ ಆಗುತ್ತೆ. ಕೆಲವರು ಅವರಿಗೆ ವಸತಿಗಳಿಲ್ಲದೆ ಏನು ಮಾಡ್ತಾರೆ ಅಂತಂದರೆ ತಣ್ಣೀರು ಮುಟ್ಟಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಪುರಾತನ ಏನಿದ್ರೆ ಈಗ ಕನಿಷ್ಠ ಅಂದರೆ ಒಂದು 30 ವರ್ಷದ ಹಿಂದಕ್ಕೆ ಹೋದರೆ ಹೆಣ್ಣು ಮಕ್ಕಳು ಯಾರೂ ಹೆರಿಗೆ ಆದ ನಂತರ ಮ್ಯಾಕ್ಸಿಮಮ್ 3 ತಿಂಗಳು 6 ತಿಂಗಳು ತಣ್ಣೀರನ್ನು ಮುಟ್ಟಬಾರ್ದು. ಮುಟ್ಟಿದ್ರೆ ಏನಪ್ಪ ಆಗುತ್ತೆ ಅಂದರೆ ಮೈಯಲ್ಲಿ ಸನ್ನಿ ಥರ ಆಗ್ತದೆ. ಸನ್ನಿ ಅಂತಂದರೆ ಯಾವಾಗಲೂ ಒಂದು ರೀತಿಯಲ್ಲಿ ತಲೆ ಭಾರ ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು ಮತ್ತು ಬಹಳಷ್ಟು ಪೇಯ್ನೇ ಇರೋದಿಲ್ಲ, ಆದರೆ ಅವ್ರಿಗೆ ಪೇಯ್ನ್ ಬರ್ತಾ ಇರ್ತದೆ. ಬಾಡೀಲಿ ಯಾವುದೇ ಸಮಸ್ಯೆ ಇರೋದಿಲ್ಲ, ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಆದರೂ ಪೇಯ್ನ್ ಇರ್ತದೆ. ಈ ರೀತಿ ವಿಪರೀತ ತಲೆ ಭಾರ ಬರೋದು, ಒಂಥರ ನೆಗಡಿ ಸೋರ್ತಾನೆ ಇರ್ತದೆ. ಬಹಳಷ್ಟು ರೀತಿಯಲ್ಲಿ ಈ ಸನ್ನಿ ಅಂತರ ಉಟ್ಕೊತದೆ. ಅಂಥ ಸಮಸ್ಯೆಗಳಿಗೆ ನಾವು ಮನೆ ಮದ್ದು ಕಾರ್ಯಕ್ರಮದಲ್ಲಿ ಏನಪ್ಪ ಮಾಡ್ಕೋಬೇಕು ಅಂದರೆ, ಮನೆಯಲ್ಲೇ ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡು, ಹಿತ್ತಲಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಅಥವಾ ಬಯಲಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಆ ಒಂದು ಸಮಸ್ಯೆಗೆ ಪರಿಷ್ಕಾರನ ನಾವು ಮನೆಯಲ್ಲೇ ನಾವು ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂದರೆ, ಇದು ನೋಡಿದ್ದು ಸನ್ನಿ ಸೊಪ್ಪು ಅಂತ ಕರಿತೀವಿ. ಸ್ಮೆಲ್ ಹೆಂಗಿರುತ್ತೆ ಅಂತಂದರೆ, ಇದನ್ನು ಕರೆಕ್ಟಾಗಿ ಸಂಸ್ಕೃತದಲ್ಲಿ ನಾಗದಾಳೆ ಸೊಪ್ಪು ಅಂತ ಕರೀತಾರೆ. ಇದನ್ನು ನಾಗದಾಳೆ ಅಂತಂದರೆ ಇದು ಆಲ್ಮೋಸ್ಟ್ ಮನೆಗಳ ಹತ್ರ ಇದ್ದರೆ ಕೆಲವು ನಾಗರ ಹಾವುಗಳು ಬರೋದಿಲ್ಲ ಅನ್ನೋದು ಪದ್ಧತಿಗಳಿದ್ದಾವೆ ಹಳೆ ಕಾಲದಲ್ಲಿ. ಅದೇ ರೀತಿ ವಿಪರೀತ ಸ್ಮೆಲ್ ಇರುತ್ತೆ, ಒಂಥರ ಕರೆಕ್ಟಾಗಿ ಅಂದ್ಕೊಂಡ್ರೆ ಒಳ್ಳೆ ಸ್ಮೆಲ್ಲೇ, ಆದರೂ ಕೆಲವರಿಗೆ ಬ್ಯಾಡ್ ಸ್ಮೆಲ್ ಥರ ಕಾಣಿಸ್ತಿರ್ತದೆ. ಅಂಥ ಸ್ಮೆಲ್ಗಳು ಈ ಒಂದು ಗಿಡದಲ್ಲಿ ಇರ್ತದೆ. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಈ ಒಂದು ಸನ್ನಿ ಸೊಪ್ಪು ಇರ್ತಕ್ಕಂಥ, ಕೆಲವರು ಹೇಳ್ತಾರೆ ಇದಕ್ಕೆ ಹೆಸರೇ ಸನ್ನಿ ಸೊಪ್ಪು ಅಂತ ಹೆಸರಿಟ್ಟಿದ್ದಾರೆ. ಈ ಸನ್ನಿ ಇರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂದರೆ, ಬರೀ ಸೊಪ್ಪನ್ನು ಮಾತ್ರ ತಗೋಬೇಕು. ಸೊಪ್ಪು ಒಂದು 50 ಗ್ರಾಮು ಅಥವಾ 100 ಗ್ರಾಮ್ ಅಷ್ಟು ಸೊಪ್ಪು ತಗೊಂಡು ಅದಕ್ಕೆ ಮೆಣಸು, ಕಾಳು ಮೆಣಸು ಅಂತ ನಾವು ಮನೆಯಲ್ಲಿ ಬಳಸ್ತೀವಲ್ಲ, ಕಾಳು ಮೆಣಸು ಪೌಡರ್ನ ಒಂದು 50 ಗ್ರಾಮ್ ತಗೊಳ್ಳಿ, ಅಥವಾ 100 ಗ್ರಾಮ್ ಸಮ ಪ್ರಮಾಣದಲ್ಲಿ ತಗೊಂಡ್ರು ಒಳ್ಳೆಯದೇ, ಅಥವಾ ಇದು ಕಮ್ಮಿ ಅದು ಜಾಸ್ತಿ ತಗೊಂಡ್ರು ಒಳ್ಳೆಯದು. ಸನ್ನಿ ಸೊಪ್ಪು ಜಾಸ್ತಿ ಇರಬೇಕು. ಅವಾಗೇನು ಮಾಡಬೇಕು ಅಂದರೆ, ಈ ಒಂದು ಸೊಪ್ಪಲ್ಲಿ ಈ ಕಾಳು ಮೆಣಸನ್ನ ಹಾಕ್ಬಿಟ್ಟು ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಅರಿಬೇಕು. ಅರೆದು ಬೊದ್ದು ಬಟಾಣಿ ಕಾಳು ಗಾತ್ರ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಒಣಗಿಸ್ಕೊಂಡ್ರೆ ಅದು ನಮ್ಮ ಮೆಣಸು ಕಾಳಿಗಿಂತ ಸ್ವಲ್ಪ ದೊಡ್ಡದಾಗುತ್ತೆ. ಆವಾಗೇನು ಮಾಡಬೇಕು ಅಂದರೆ, ಬಿಸಿಲಾಗ ಒಂದು 3 ದಿನ ಒಣಗಿಸಿ, ತದನಂತರ ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನೊಂದು ಬಾಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಒಂದು ರಾತ್ರಿ ಒಂದು, ಬೆಳಗ್ಗೆ ಒಂದು ರಾತ್ರಿ ಒಂದು, ಈ ರೀತಿ ಒಂದು 21 ಅಥವಾ 41 ದಿನ ತಗೊಂಡಾಗ ಏನಾಗುತ್ತೆ ಅಂತಾರೆ, ನಿಮಗೆ ಆ ಸನ್ನಿ ಅನ್ನೋದು ತಲೆ ಭಾರ ಆಗ್ಬೋದು. ಕೆಲವರಲ್ಲಿ ನೋಡಬೇಕು, ತಲೆಗೆ ಬಟ್ಟೆ ಬಿಗಿಯಾಗಿ ಕಟ್ಬಿಟ್ಟಿರ್ತಾರೆ, ಕಟ್ಕೊಂಡು ಓಡಾಡ್ತಾ ಇರ್ತಾರೆ, ಬೆಳಗ್ಗೆ ಸೂರ್ಯ ಹುಟ್ಟೋಂಗಿಲ್ಲ, ಅವ್ರಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ. ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಗುಳಿಗೆಗಳನ್ನ ಪ್ರತಿದಿನ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಗೊಂತ ಒಂದು 21 ದಿನ ಅಥವಾ 31 41 ದಿನ ತಗೊಂಡ್ರೆ ಎಂಥ ರೀತಿಯಾಗಿ ಸನ್ನಿ ಇರ್ತಕ್ಕಂಥದ್ದು ನಿಮಗೆ ವಾಸಿ ಆಗ್ತಾ ಬರ್ತದೆ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ, ಸನ್ನಿ ಈ ರೀತಿ ಇದೆ ಅಂತ ಯಾರ್ತಾ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು. ಅದು ಅಲ್ಲದೆ ಈಗ ಶೀತಕಾಲ ಬೇರೆ ಸ್ಟಾರ್ಟ್ ಆಗಿದೆ. ಶೀತ ಅಂತಂದರೆ ಆಲ್ಮೋಸ್ಟ್ ಗೊತ್ತಿದೆ. ಈಗ ಮಳೆಗಾಲ ಆಗಿದೆ, ಮಳೆಗಾಲ ಮುಗಿತಾ ಬರ್ತಾ ಇದೆ, ಶೀತಕಾಲ ಸ್ಟಾರ್ಟ್ ಆದಮೇಲೆ ಕೆಲವರಿಗೆ ಕಫ, ಅಸ್ತಮ, ಈ ರೀತಿ ಬಹಳಷ್ಟು ಗೂರ್ಲು, ಈ ರೀತಿ ಸಮಸ್ಯೆಗಳು ಉಟ್ಕೊತದೆ. ಹೆಣ್ಣು ಮಕ್ಕಳಲ್ಲಾಗ್ಬೋದು, ಗಂಡು ಮಕ್ಕಳಲ್ಲಾಗ್ಬೋದು. ಅಂಥವ್ರಿಗೆ ಈಗ ನಾನು ಹೇಳಿರ್ತಕ್ಕಂಥ ಒಂದು ಔಷಧಿ ಏನಿದೆಯೋ, ಕಾಳು ಮೆಣಸು ಪ್ಲಸ್ ಈ ಸನ್ನಿ ಸೊಪ್ಪು, ಇವೆರಡು ಸಮ ಪ್ರಮಾಣದಲ್ಲಿ ತಗೋಬೇಕು. ಆವಾಗ ಯಾರಿಗೆ ಅಸ್ತಮ ಇರ್ತಕ್ಕಂಥವ್ರಿಗೆ, ಈ ಗೂರ್ಲು, ಈ ಕೆಮ್ಮು, ಈ ಕಫ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅಂದರೆ, ಸನ್ನಿ ಸೊಪ್ಪು ಪ್ಲಸ್ ಮೆಣಸು ಪುಡಿ ಇವೆರಡು ಸಮ ಪ್ರಮಾಣದಲ್ಲಿ ತಗೊಂಡು ಅರೆದುಬಿಟ್ಟು ಗುಳಿಗೆ ಮಾಡಿಕೊಂಡು ಪ್ರತಿನಿತ್ಯ ಒಂದು 41 ದಿನ ಅಥವಾ 91 ದಿನದವರೆಗೂ ನೀವು 3 ತಿಂಗಳವರೆಗೂ ಇದನ್ನು ಬಳಸ್ತಾ ಬಂದರೆ ನಿಮಗಿರ್ತಕ್ಕಂಥ ಸನ್ನಿಪಾತಕ ಅಥವಾ ಶೀತ ಸಮಸ್ಯೆ ಅಂತ ಕರಿತೀವಿ ಅದನ್ನು, ಅದಕ್ಕೆ ಶ್ಲೇಷ್ಮ ರೋಗ ಅಂತ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಕರೀತಾರೆ. ಈ ಶ್ಲೇಷ್ಮ ರೋಗದ ಗುಣಗಳು ಏನೇನಿದಾವೋ ಕಂಪಲ್ಸರಿ 100% ಅದು ವಾಸಿ ಆಗ್ತಾ ಬರ್ತದೆ. ಯಾರು ಬೇಕಾದರೂ ಬಳಸ್ಕೋಬೋದು, ಏನು ತಪ್ಪಿಲ್ಲ. ಯಾಕೆಂದರೆ ಇದು ಮನೆಯಲ್ಲಿರ್ತಕ್ಕಂಥ ಒಂದು ವಸ್ತುಗಳೇ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ಬಳಸ್ಕೊಂಡು ಈ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.